ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಸಾಗರ್ ಸ್ಟೋರೀಸ್ ಮಾಮ್ ಜಸ್ಟಿನ್ ಬರ್ತಾ ಇದೆ ಅಪ್ಡೇಟು ರಿಲೇಟೆಡ್ ಚಾಂಪಿಯನ್ಸ್ ಲೀಗ್ T20 ರಿಲೇಟೆಡು ಅದೇ 2014ರಲ್ಲಿ ಇದು ಶಟ್ ಡೌನ್ ಆಗಿದ್ದು ಫೈನಾನ್ಷಿಯಲ್ ಕ್ರೈಸಿಸ್ ಇಂದ ಬಳಲ್ತಿದ್ದಂತಹ ಚಾಂಪಿಯನ್ಸ್ ಲೀಗು ಶಟ್ ಡೌನ್ ಆಯಿತು. ಆವಾಗ ದುಡ್ಡಿಲ್ಲ, ಇಲ್ಲಿ ಸ್ಪಾನ್ಸರ್ಸ್ ಬರ್ತಾ ಇಲ್ಲ, ಅವರಿಲ್ಲ ಇವರಿಲ್ಲ ಅದಿಲ್ಲ ಇದಿಲ್ಲ ಅಂತ ಶಟ್ ಡೌನ್ ಮಾಡ್ಕೊಂಡ್ರು. ಬಟ್ ಇವಾಗ ಮತ್ತೆ ಚಾಂಪಿಯನ್ಸ್ ಲೀಗ್ T20 ಎದಾಳಬೇಕು ಅಂತ ರೊಚ್ಚಿಗೆ ಇದ್ದೀನಿ ನಿಂತ್ಕೊಂಡಿದೆ ಅಂತ ಅಪ್ಡೇಟ್ ಬರ್ತಾ ಇದೆ ಮಗ. ಸೊ ರೀಸೆಂಟಾಗಿ ಒಂದು ಅಪ್ಡೇಟ್ ಬಂದಿತ್ತು, ನಾನೇ ಅದ್ರ ಬಗ್ಗೆ ಹೇಳಿದ್ದು ನಿಮಗೆ. ವರ್ಲ್ಡ್ ಕ್ಲಬ್ ಚಾಂಪಿಯನ್ಶಿಪ್ ಅನ್ನೋ ಹೆಸರಲ್ಲಿ ಚಾಂಪಿಯನ್ಸ್ ಲೀಗು ಬರುವಂಥ ಸಾಧ್ಯತೆ ನೆಕ್ಸ್ಟ್ ವರ್ಷ ಇದೆ. ಆ್ಯಂಡ್ ಇಂಡಿಯಾ ಇದರಲ್ಲಿ ರೆಪ್ರೆಸೆಂಟ್ ಮಾಡೋದು ಅಂದರೆ BCCI ಕಡೆಯಿಂದ IPL ಕಡೆಯಿಂದ ಫ್ರಾಂಚೈಸ್ಗಳು ಹೋಗ್ಬಿಟ್ಟು ರೆಪ್ರೆಸೆಂಟ್ ಮಾಡೋದು ಸಿಕ್ಕಾಪಟ್ಟೆ ಡೌಟ್ಫುಲ್ ಆಗಿದೆ ಅಂತ ಅಪ್ಡೇಟ್ ಬಂದಿತ್ತು. ಬಟ್ ಇವಾಗ ಆಗ್ತಾ ಇರುವಂಥ ಮೀಟಿಂಗ್ ಅಲ್ಲಿ ICCಯ ಮೀಟಿಂಗ್ ಸಿಂಗಾಪುರಲ್ಲಿ ಏನ್ ನಡೀತಾ ಇದೆ. ಸೊ ಈ ಮೀಟಿಂಗ್ ಅಲ್ಲಿ ಮೈನ್ ಕ್ರಿಕೆಟಿಂಗ್ ಬೋರ್ಡ್ಸ್ ಗಳಾಗಿರುವಂತಹ BCCI, ಆಸ್ಟ್ರೇಲಿಯನ್ ಕ್ರಿಕೆಟ್ ಬೋರ್ಡು, ಇಂಗ್ಲೆಂಡ್ ಕ್ರಿಕೆಟ್ ಬೋರ್ಡು ಎಲ್ಲಾ ಬೋರ್ಡ್ಗಳನ್ನು ಕೂಡ ಈ ಮೂರು ಬೋರ್ಡ್ಗಳು ಒಪ್ಕೊಂತು ಅಂತಂದ್ರೆ ಬೇರೆ ಯಾವ ಬೋರ್ಡ್ ಕೇಳಂಗೇನೆ ಇಲ್ಲ, ಎಲ್ಲ ಹಮ್ಮಿಕೊಂಡು ಒಪ್ಕೊಬೇಕು ಅಷ್ಟೇ. ಆ ಥರ ನೀವು ಬರ್ತಿರೋ ಬಿಡ್ತಿರೋ ನಾವು ಆಡ್ತೀವಿ ಬಿರೋ ಅನ್ನೋ ಥರ ಇರುತ್ತೆ. ಮೇಯ್ನಾಗಿ ಇಲ್ಲಿ BCCI ಒಪ್ಕೊಂತು ಅಂತ ಅಂದ್ರೆ ರೆವೆನ್ಯೂ ಎಲ್ಲ ಡೀಲ್ ಆಗೋದು. ಚಾಂಪಿಯನ್ಸ್ ಲೀಗ್ ನಡೆಸ್ತಾರೋ, ವರ್ಲ್ಡ್ ಕ್ಲಬ್ ಚಾಂಪಿಯನ್ಶಿಪ್ ನಡೆಸ್ತಾರೋ, ಸೊ ಏನೇ ಆಡಬೇಕು ಅಂದ್ರೂ ಕೂಡ BCCIಯಿಂದ ಪಾಲ್ ಇರಬೇಕಲ್ಲಿ. ಅಂದರೆ ನಮ್ಮಿಂದ ಫ್ರಾಂಚೈಸ್ ಹೋಯ್ತು ಅಂತಂದರೆ ಅವರಿಗೆ ರೆವೆನ್ಯೂ ಅನ್ನೋದು ಬೇಜಾನ್ ಬರುತ್ತೆ ಅಂತ ಗೊತ್ತು. ಸೊ ICC ಇವಾಗ ನಿರ್ಧಾರ ರೆಡಿ ಆಗಿದೆಯಂತೆ. ಸೊ ಸೆಪ್ಟೆಂಬರ್ ತಿಂಗಳಲ್ಲಿ ಇದನ್ನು ಲಾಂಚ್ ಮಾಡಬೇಕು ಅಂತ. ಸೊ ಇನ್ನು ಅಫಿಷಿಯಲ್ ಕನ್ಫರ್ಮೇಷನ್ ಎಲ್ಲೂ ಕೂಡ ಬಂದಿಲ್ಲ. ಸಿಕ್ಕಾಪಟ್ಟೆ ಚಾಲೆಂಜಸ್ ಇದೆ ಚಾಂಪಿಯನ್ಸ್ ಲೀಗ್ನ ಮತ್ತೆ ರಿವೈವ್ ಮಾಡಿಬಿಟ್ಟು ಮತ್ತೆ ಲಾಂಚ್ ಮಾಡಬೇಕು ಅಂತಂದರೆ, ಯಾಕಂದರೆ ಸಿಕ್ಕಾಪಟ್ಟೆ ಕಡೆಯಿಂದ ಯೋಚನೆ ಮಾಡಬೇಕಾಗುತ್ತೆ. ಇಲ್ಲಿ ನೋಡಿ, ಕಾಂಟ್ರಾಕ್ಟ್ಗಳಿಂದ ಯೋಚನೆ ಮಾಡಿ ನೀವು. ಪ್ಲೇಯರ್ಗಳು ಎಲ್ಲ ಕಡೆ ಡೀಲ್ ಆಗೋಗ್ಬಿಟ್ಟಿರ್ತಾರೆ. ಮುಂಚೆ ಆದರೆ ಚಾಂಪಿಯನ್ಸ್ ಲೀಗ್ 2014ರಲ್ಲಿ ಶಟ್ ಡೌನ್ ಆಯ್ತಲ್ಲ, ಆ ಟೈಮಲ್ಲಿ ಅಷ್ಟೊಂದು ಲೀಗ್ಗಳು ಈಚೆಗಡೆ ಇರಲಿಲ್ಲ. ಇವಾಗ ಎಂತೆಂಥ ಲೀಗ್ಗಳು ಸ್ಟಾರ್ಟ್ ಆಗಿದ್ದಾವೆ ಗುರು. SI20 ಅಂತೆ, ಜೊತೆಗೆ ಅಲ್ಲಿ ಮೇಜರ್ ಕ್ರಿಕೆಟ್ ಲೀಗ್ ಅಂತೆ, ಈ ಕಡೆ ಇಲ್ಲಿಂದ IIT20 ಅಂತೆ, ಎಂತೆಂಥ ಲೀಗ್ಗಳು ದೊಡ್ಡ ದೊಡ್ಡ ಲೀಗ್ಗಳು ಸ್ಟಾರ್ಟ್ ಆಗಿದ್ದಾವೆ. ಆ್ಯಂಡ್ ಫಾರ್ ಎಕ್ಸಾಂಪಲ್ ತೊಗೊಳ್ಳಿ, ನೀವು ಮುಂಬೈ ಇಂಡಿಯನ್ಸ್ನ ಎಷ್ಟು ಕಡೆ ಫ್ರಾಂಚೈಸ್ನ ಇಟ್ಕೊಂಡಿದ್ದಾರೆ, ಸೊ ಎಷ್ಟೊಂದು ಕಡೆ ಫ್ರಾಂಚೈಸ್ಗಳನ್ನ ಇಟ್ಕೊಂಡಿದ್ದಾರೆ. ಸೊ ಎಲ್ಲಾನು ಕೂಡ ಮ್ಯಾಟ್ರಿಗೆ ಬರುತ್ತೆ. ಇವಾಗ ಮಲ್ಟಿಪಲ್ ಫ್ರಾಂಚೈಸ್ಗಳು ಬಂದ್ಬಿಡ್ಬೋದು. ಇವಾಗ ಮುಂಬೈ ಇಂಡಿಯನ್ಸ್ ಅಂತಲೇ ಇವಾಗ ಮುಂಬೈ ಇಂಡಿಯನ್ಸ್ ಬೇರೆ ಬೇರೆ ಕಡೆ ಟೈಟಲ್ ಹೊಡೆದ್ಬಿಡ್ಬೋದು, SI20 ಹೊಡೆದ್ಬಿಡ್ಬೋದು, ಇಲ್ಲೂ ಹೊಡೆದ್ಬಿಡ್ಬೋದು IPL. ಸೊ ಎಲ್ಲ ಕಡೆಯಿಂದ ಮುಂಬೈ ಇಂಡಿಯನ್ಸೇ ಹೋಗಿ ಕೂತ್ಕೊಂಡ್ರೆ ಅಲ್ಲಿ ಹಿಂಗಿರುತ್ತೆ. ಸೊ ಎಲ್ಲ ಆಯಾಮದಲ್ಲೂ ಕೂಡ ಯೋಚನೆ ಮಾಡಬೇಕಾಗತ್ತೆ. ಸೊ ಅದೇ ಇವಾಗ ಒಂದು ಓನರ್ಶಿಪ್ ಇದೆ ಅಂತಾರೆ, ಮುಂಬೈ ಇಂಡಿಯನ್ಸ್ನ ಓನರ್ಶಿಪ್ ಇದೆ ಅಂತಂದರೆ, ಸೊ ಎಲ್ಲ ಕಡೆಯಿಂದನೂ ಕೂಡ ಒಂದೇ ಟೀಮ್ ಹೋಗುವಂಥ ಸಾಧ್ಯತೆ ಇರುತ್ತೆ. ಯಾಕಂದರೆ ಮಲ್ಟಿಪಲ್ ಟೀಮ್ಸ್ ಮುಂಬೈ ಇಂಡಿಯನ್ಸಿಂದನೇ ಹೋಯ್ತು ಅಂತಂದರೆ ಅದೊಂಥರ ಸರಿ ಬರೋದಿಲ್ಲ, ನೋಡೋಕ್ಕೂ ಕೂಡ ಚೆನ್ನಾಗಿರೋದಿಲ್ಲ. ಜೊತೆಗೆ ಈ ಕಾಂಟ್ರಾಕ್ಟ್ ವಿಚಾರದಲ್ಲೂ ಕೂಡ ಅಷ್ಟೇ, ಇಲ್ಲಿ ಸುಮಾರು ಜನ ಪ್ಲೇಯರ್ಗಳು ಸೈನ್ ಆಗಿರ್ತಾರೆ IPL. ಜೊತೆಗೆ ಬೇರೆ ಟೀಮಲ್ಲೂ ಕೂಡ ಅಂದರೆ ಬೇರೆ ಲೀಗಲ್ಲೂ ಕೂಡ ಬೇಜಾನ್ ಜನ ಸೈನ್ ಆಗಿರ್ತಾರೆ. ಸೊ ಇಲ್ಲಿ ಪ್ರಿಫರೆನ್ಸ್ ಕೊಡಬೇಕು, ಅವ್ರು ಅಲ್ಲಿ ಪ್ರಿಫರೆನ್ಸ್ ಕೊಡಬೇಕಾ. ಮುಂಚೆ ಆಗಿದ್ರೆ IPLಗೆ ಜಾಸ್ತಿ ಪ್ರಿಫರೆನ್ಸ್ ಅನ್ನೋದನ್ನ ಕೊಡ್ತಾ ಇದ್ರು. ಸೊ ಈ ವಿಚಾರದಲ್ಲೂ ಕೂಡ ಸ್ಟ್ರಿಕ್ಟಾಗಿ ಏನೋ ಒಂದು ಗೈಡ್ಲೈನ್ಸ್ಗಳು, ರೂಲ್ಸ್ಗಳನ್ನ ತೊಗೊಂಬರ್ಬೇಕು. ಲಾಸ್ಟ್ ಟೈಮ್ ಎಲ್ಲ ಹೆಂಗಿತ್ತು ಅಂತಂದರೆ ಒಂಥರ ಹೆಂಗೋ ಬೇಕಾಬಿಟ್ಟು ನಡೆಸೋ ಥರ ಇತ್ತು. ಬಟ್ ಈ ಸಲ ಸಿಕ್ಕಾಪಟ್ಟೆ ಸ್ಟ್ರಿಕ್ಟ್ ರೂಲ್ಸ್ಗಳನ್ನ ತಗೊಂಬರುವಂಥ ಸಾಧ್ಯತೆ ಇರುತ್ತೆ. ಯಾಕಂದರೆ ಆರ್ಗನೈಸ್ ಆಗಬೇಕು ಅಂದರೆ ತಗೊಂಬರ್ಬೇಕು ಗುರು. ಯಾಕಂದರೆ ನೋಡಿ, ಮಲ್ಟಿಪಲ್ ಫ್ರಾಂಚೈಸ್ಗಳಾಗಿ ಹೋಗ್ಬಿಟ್ಟಿದ್ದಾವೆ. ಒಂದೇ ಓನರ್ ಅಂಡರಲ್ಲಿ ಮಲ್ಟಿಪಲ್ ಫ್ರಾಂಚೈಸ್ಗಳು. ಜೊತೆಗೆ ಈ ಥರ ಅವಾಗ್ಲೂ ಇತ್ತು, ಇವಾಗ್ಲೂ ಇದೆ. ಇದು ಒಂದೇ ಪ್ಲೇಯರು ಬೇರೆ ಬೇರೆ ಬೋರ್ಡ್ಗಳಿಗೆ ಬೇರೆ ಬೇರೆ ಫ್ರಾಂಚೈಸ್ಗಳಿಗೆ ಸೈನ್ ಆಗಿರುವಂಥದ್ದು. ಸೊ ಮಲ್ಟಿಪಲ್ ಫ್ರಾಂಚೈಸ್ಗಳಿಗೆ ಸೈನ್ ಆಗಿರೋದ್ರಿಂದ ಸೊ ಇಲ್ಲೂ ಕೂಡ ಒಂದು ಸ್ಟ್ರಿಕ್ಟ್ ರೂಲ್ಸ್ನ ತಗೊಬರ್ಬೇಕಾಗಿದೆ. ಸ್ಟ್ರಿಕ್ಟ್ ರೂಲ್ಸ್ ಅನ್ನೋದಕ್ಕಿಂತ ಒಂಥರ ಇದನ್ನ ಸಿಂಪ್ಲಿಫೈ ಮಾಡಬೇಕಾಗಿದೆ ಅಷ್ಟೇ. ಇದಕ್ಕೆ ಕೂತ್ಕೊಂಡು ಚರ್ಚೆ ಮಾಡಿಬಿಟ್ಟು ಇನ್ನು ಅಫಿಷಿಯಲಿ ಕನ್ಫರ್ಮ್ ಮಾಡಬೇಕಾಗಿದೆ. ಒಟ್ಟಲ್ಲಿ ಸೆಪ್ಟೆಂಬರ್ ತಿಂಗಳಲ್ಲಿ ಆಗೋದ್ರಿಂದ ನಾವು ಅಂದ್ಕೊಂಡಿದ್ದೇನು ಅಂತಂದರೆ ಮಾರ್ಚಲ್ಲೋ ಅಥವಾ ಅದಕ್ಕಿಂತ ಹಿಂದಿನ ಫೆಬ್ರವರಿಲೋ ಏನಾದ್ರು ಸ್ಟಾರ್ಟ್ ಆಗಿ ಹೋಗ್ಬಿಡ್ತು ಅಂತಂದರೆ ವರ್ಲ್ಡ್ ಕ್ಲಬ್ ಚಾಂಪಿಯನ್ಸ್ ಲೀಗು ಸ್ಟಾರ್ಟ್ ಆಗಿತ್ತು ಅಂದರೆ RCB ಹೋಗ್ಬೋದು ಚಾಂಪಿಯನ್ಸ್ ಆಗಿರೋದು ಅಂತ ಅಂದ್ಕೊಂಡಿದ್ವಿ. ಬಟ್ ನೆಕ್ಸ್ಟ್ ಸೀಸನ್ ಚಾಂಪಿಯನ್ಸು ಹೋಗ್ತಾರೆ ಚಾಂಪಿಯನ್ಸ್ ಲೀಗ್ ಅಥವಾ ಈ ವರ್ಲ್ಡ್ ಕ್ಲಬ್ ಚಾಂಪಿಯನ್ಶಿಪ್ ಏನಿದೆ. ಸೊ ಇನ್ನೂ ಅದು ಪಕ್ಕಾ ಫೈನಲೈಸ್ ಆಗಿಬಿಟ್ಟು ಇದೇ ಅಂತ ನೇಮ್ ಇನ್ನೂ ಕಾಯಿನ್ ಆಗಿಲ್ಲ, ಜಸ್ಟು ಹರಿದಾಡ್ತಾ ಇರೋವಂಥ ರ್ಯೂಮರ್ಸ್ ಅಷ್ಟೇ, ವರ್ಲ್ಡ್ ಕ್ಲಬ್ ಚಾಂಪಿಯನ್ಶಿಪ್ ಅನ್ನುವಂಥದ್ದು. ನನ್ನ ಪ್ರಕಾರ ಈ ಚಾಂಪಿಯನ್ಸ್ ಲೀಗ್ ಅನ್ನೋ ಹೆಸರಲ್ಲಿ ಬಂದ್ರೆ ಚೆನ್ನಾಗಿರುತ್ತೆ. ಯಾಕಂದರೆ ಒಂದು ಹಳೆ ಹೆಸರು ಗೋತಾ ಹೊಡಿತಲ್ಲ ಆಗೋರು, ಮತ್ತೆ ಗೋತಾ ಹೊಡಿಬೇಕಾ ಒಂದು ಟೂರ್ನಮೆಂಟು, ಹೊಸ ಹೆಸರು ಇಟ್ಕೊಂಡು ಬರಲಿ ಬಿಡೋಗೋರು ಅಂತ ಹೇಳ್ತೀರಾ. ಬಟ್ ಅದು ಹಳೆ ಟೂರ್ನಮೆಂಟ್ ಮತ್ತೆ ಅದು ರೀಲಾಂಚ್ ಆದ್ರೆ ಚೆನ್ನಾಗಿರುತ್ತೆ ನೋಡೋಕೋದು ಅಂತಂದರೆ. ಸೊ ಏನೋ ಆಗಲಿ ಬಿಡಿ, ಇನ್ನೂ ಫೈನಲೈಸ್ ಅಂತೂ ಆಗಿಲ್ಲ. ಒಟ್ಟಿನಲ್ಲಿ ಚರ್ಚೆ ಎಲ್ಲ ಜೋರಾಗಿ ನಡೀತಿದೆ. ಎಲ್ಲ ಬೋರ್ಡ್ಗಳನ್ನು ಕೂಡ ಒಪ್ಕೊಂಡಿದ್ದಾರಂತೆ ಮತ್ತೆ ರೀಲಾಂಚ್ನ ಇದನ್ನು ಮಾಡೋಣ ಅಂತ. ಸೊ ನೆಕ್ಸ್ಟ್ ಸೀಸನ್ನು ಅದೇ ಸೆಪ್ಟೆಂಬರ್ ಮಂತಲ್ಲಿ ಸ್ಟಾರ್ಟ್ ಆಗಿರೋದ್ರಿಂದ ನಮ್ಮ IPL ನೆಕ್ಸ್ಟು ಯಾರಿಗೆ ಹೇಳ್ತಾರೋ 2026 ಯಾರಿಗೆ ಹೇಳ್ತಾರೋ ಅವರು ಆಡ್ತಾರೆ ಅಂತ. ಇಲ್ಲಿ ನೋಡಿ ಹೆಂಗಿದೆ ಅಂತ, ಅವಾಗ ಅಷ್ಟು ಇದಿರಲಿಲ್ಲ, ಲೀಗ್ಗಳು ಇರಲಿಲ್ಲ. ಇವಾಗ ಮಲ್ಟಿಪಲ್ ಲೀಗ್ಸ್ಗಳು ಆಗಿರೋದ್ರಿಂದ ಎಲ್ಲ ಕಡೆಯಿಂದನೂ ಒಬ್ಬೊಬ್ಬರನ್ನ ತಗೊಳಕ್ಕಾಗಲ್ಲ. ಅದಕ್ಕೋಸ್ಕರನೇ ನಮಗೆ ಅವಾಗ 4 ಫ್ರಾಂಚೈಸ್ಗಳನ್ನ ಕೊಟ್ಬಿಡ್ತಾಯಿದ್ರು. ಟಾಪ್ 4 ಪ್ಲೇ ಆಫ್ಸಿಗೆ ಯಾರು ಕ್ವಾಲಿಫೈ ಆಗ್ತಾರೋ 4 ತಂಡನೂ ಕೂಡ IPL ಹೋಗ್ಬಿಡೋದಲ್ಲಿ.
ಬಟ್ ಇವಾಗ ಮಲ್ಟಿಪಲ್ ಲೀಗ್ಸ್ಗಳು ಸ್ಟಾರ್ಟ್ ಆಗೋಗ್ಬಿಟ್ಟಿರೋದ್ರಿಂದ ಎಲ್ಲ ಲೀಗ್ಗಳಿಂದ ಒಂದೊಂದೇ ತಂಡನ ತಗೊಳ್ಳೋದಕ್ಕೆ ಆಗೋದು. ಬಟ್ ಏನೋ ಟೂರ್ನಮೆಂಟ್ ಫಾರ್ಮೇಟ್ ಏನೋ ಅದೇ ಥರ ಚಾಂಪಿಯನ್ಸ್ ಲೀಗ್ ಫಾರ್ಮೇಟ್ ಏನಿತ್ತು ಲಾಸ್ಟ್ ಟೈಮ್ ಎಲ್ಲ, ಸೊ ಅದೇ ಫಾರ್ಮೇಟ್ ಇರುತ್ತೆ ಅಂತ ಅಪ್ಡೇಟ್ ಅಂತೂ ಬಂದಿದೆ. ಸೊ ನೋಡೋಣ, ಇನ್ನೂ ಫೈನಲೈಸ್ ಆಗಿ ರಿಪೋರ್ಟ್ಗಳು ಬರಬೇಕು. ಇವಾಗ ಜಸ್ಟು ಚರ್ಚೆ ಆಗಿದೆ ಅಂತ ಅಪ್ಡೇಟ್ ಬಂದಿದೆ ಅನಿಸ್ತೀನಿ. ಸೊ ನಿಮಗೇನು ಅನಿಸುತ್ತೆ ಮಗ, ಈ ಚಾಂಪಿಯನ್ಸ್ ಲೀಗ್ ಅನ್ನೋ ಹೆಸರು ಬರುತ್ತಾ ಅಥವಾ ವರ್ಲ್ಡ್ ಕ್ಲಬ್ ಚಾಂಪಿಯನ್ಶಿಪ್ ಅನ್ನೋ ಹೆಸರು ಬರುತ್ತಾ? ಕಾಮೆಂಟ್ ಸೆಕ್ಷನಲ್ಲಿ ಹಾಕಿ. ಬಾ.